ಸೊ 1 ತಿಂಗಳಲ್ಲಿ ವಾಪಸ್ ಬರ್ಬೇಕಂದ್ರೆ ಇವತ್ತೆಷ್ಟು ಡೇಟು 19 ಅಮಾವಾಸ್ಯೆ. ಸೊ 19 ಅಂದ್ರೆ ನೆಕ್ಸ್ಟ್ 19 ಅಂದ್ರೆ ಅದ್ರೊಳಗಡೆನೆ ಸಂಕ್ರಾಂತಿ ಬಂತು, ಹೌದಾ? ಸೊ ಸಂಕ್ರಾಂತಿ ಒಳಗೆ ಆಗತ್ತಂತ ಏನಾದ್ರೂ ದೇವಿ ಹೇಳೈತೋ ಇಲ್ಲೋ ನನಗೆ ಗೊತ್ತಿಲ್ಲ. ಹೇಳೈತಂತ ದೇವಿ ಸಂಕ್ರಾಂತಿಲಿ ಅಲ್ಲ, ಸಂಕ್ರಾಂತಿಗಲ್ಲ, ಒಟ್ ಹೇಳೈತಂತ. ಅದೇನಂತ ಅವರೇ ಹೇಳ್ಬೇಕು, ನಾವ್ ಹೇಳಂಗಿಲ್ಲ ಅಂತ ಅರ್ಚಕರು ಹೇಳಿದ್ದಾರೆ. ಆದ್ರೆ 1 ತಿಂಗಳಿಗೆ ವಾಪಸ್ ಬರ್ತಾರೆ ಹರಕೆ ಪೂರೈಸಕ್ಕೆ ಅಂತಂದ್ರೆ 1 ತಿಂಗಳಲ್ಲಿ ನಡೆಯುತ್ತೆ ಅಂತ. 1 ತಿಂಗಳಲ್ಲಿ ನಡೆಯೋದೇನು, ಅವ್ರಿಗೆ ಬೇಕಾಗಿರೋದೇನು, ಏನು ಕುರ್ಚಿ, ಅದು ಸಿಗುತ್ತೆ ಅಂತ, ಹೌದಾ? ಸೊ ಸಿಗುತ್ತೆ 1 ತಿಂಗಳಲ್ಲಿ ಅಂತ ದೇವಿ ಹೇಳಿರ್ಬೇಕು. ಅದಕ್ಕೆ 1 ತಿಂಗಳಲ್ಲೇ ವಾಪಸ್ ಬರ್ತಾರೆ, ಹರಕೆ ತೀರಿಸ್ತಾರೆ ಅಂತ ಅರ್ಚಕರು ಹೇಳ್ತಾ ಇದ್ರು. ಮತ್ತು ಈ ದೇವ್ರಿಗೆ ಅವ್ರು ತುಂಬಾ ನಡ್ಕೊಳ್ತಾರಂತೆ. ಕಷ್ಟ ಕಾಲದಲ್ಲಿ ಕೈ ಹಿಡಿದಿದೆ ದೇವಿ. ಇಲ್ಲಿಗೆ ಬಂದು ಪೂಜೆ ಮಾಡಿದ್ಮೇಲೆ ಜೈಲ್ಪಾಲಿದಾಗಿದ್ದಂತ DK ಶಿವಕುಮಾರ್ ಅವರು ಹೊರಗಡೆ ಬಂದ್ರು ಅಂತ. ಸೊ ಹಾಗಾಗಿ ಈ ದೇವಿಗೆ ತುಂಬಾ ನಡ್ಕೊಳ್ತಾರೆ. ಆ ದೇವಿನೂ ಕೂಡ ಅಭಯ ಹಸ್ತವನ್ನ ನೀಡಿದ್ದಾರೆ. ಮುಂದೆ ನೋಡ್ಬೇಕು, ಆ ದೇವಿ ಕೊಡ್ಬೇಕು. ಯಾವ ದೇವಿ ಹೇಳಿ? ಹೈಕಮಾಂಡ್ ಸನ್ಮಾನ್ಯ ಸೋನಿಯಾ ಗಾಂಧಿ ಮೇಡಮ್. ಹೌದು, ದೇವ್ರೆ ಅಲ್ವಾ ಅವ್ರಿಗೆಲ್ಲ. ಮತ್ತೆ ಸೋನಿಯಾ ಗಾಂಧಿ ಮೇಡಮ್ ಅವ್ರನ್ನ ಏನಾದ್ರು ಅಂದ್ರೆ ಸುಮ್ನೆ ಇರ್ತಾರ ಇವ್ರು? ಸೊ ಆ ದೇವಿ ಒಲಿಬೇಕಷ್ಟೇ. ಈ ದೇವಿ ಒಲ್ದಿದ್ದಾರೆ, ಆ ದೇವಿ ಒಲಿಬೇಕು. ಆ ದೇವಿ ಒಲಿದು ಇವ್ರಿಗೆ ಕುರ್ಚಿ ಕೊಟ್ಟರೆ ಓಕೆ.